ಆಲ್ಮೋಸ್ಟ್ 24-48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸವದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತು ಕಾಗವಾಡ್ನಲ್ಲಿ ಭಾರಿ ಮಳೆಯಾಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಇದರಿಂದ ನಮ್ಗೆ ಏನಾಗಿದೆ ಅಂದರೆ ಮಹಾರಾಷ್ಟ್ರದಲ್ಲಿನೂ ಮಳೆ ಆಗ್ತಾ ಇದೆ, ನಮ್ಮ ಕಡೆನೂ ಮಳೆ ಆಗ್ತಾ ಇದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು ಈಗ 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ಇದರಲ್ಲಿ ಮತ್ತೆ ದುಧಗಂಗಾ, ವೇದಗಂಗಾ ಸೇರಿಕೊಂಡು ಇನ್ನೊಂದು 17,000 ಕ್ಯೂಸೆಕ್ಸ್ ಅದರಲ್ಲಿ ಜೋಡಣೆ ಆಗಿ ಎಲ್ಲ ಹೋಗಿ ಹಿಪ್ಪರಗಿಗೆ ಹೋಗಿ ಅಲ್ಲಿ ಸ್ಟೋರ್ ಆಗ್ತದೆ. ಈಗ ಸದ್ಯಕ್ಕೆ ಹಿಪ್ಪರಗಿನಲ್ಲಿ ನಾವು ನೀರಿನ ಮಟ್ಟ ನಾವು ನೋಡಿದ್ದೀವಿ ಅಂದರೆ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡ್ಕೊತೀವಿ. ಇದೆಲ್ಲ ಇತ್ತೀಚೆಗೆ ಲಾಸ್ಟ್ ಒಂದು 4-5 ಡೇಸ್ ಒಳಗಡೆ ಆಗಿರುವಂಥ ಡೆವಲಪ್ಮೆಂಟ್. ಘಟಪ್ರಭಾನಲ್ಲಿ ಈಗ ಹಿಡಕಲ್ ಜಲಾಶಯದಲ್ಲಿ 14,143 ಕ್ಯೂಸೆಕ್ ನೀರು ಈಗ ಇನ್ಫ್ಲೋ ಆಗ್ತಾ ಇದೆ. ಲೋಳ್ಸೂರ್ ಬ್ರಿಡ್ಜ್ ಅಲ್ಲಿನೂ ನಮ್ದೊಂದು ಗೇಜ್ ಇದೆ. ಆ ಗೇಜಲ್ಲಿ 8,580 ಕ್ಯೂಸೆಕ್ ನೀರು ಫ್ಲೋ ಆಗ್ತಾ ಇದೆ. ಈ 8,500 ಕ್ಯೂಸೆಕ್ ನೀರೇನಿದೆ ಅದು ಗೋಕಾಕ್ ಸೈಡಿಂದ ಹೋಗುತ್ತೆ. ಮೂರನೇದು ಮಲಪ್ರಭಾನಲ್ಲಿ ಈಗ ನೀರು ಇನ್ಫ್ಲೋ ಬರ್ತಾ ಇದೆ. 2,069 ಕ್ಯೂಸೆಕ್ ನೀರು ಈಗ ಇನ್ಫ್ಲೋ ಬರ್ತಾ ಇದೆ. ಸೊ ಎಲ್ಲ ಕಡೆ ಡ್ಯಾಮ್ಗಳಲ್ಲಿ ಈಗ ನೀರು ತುಂಬಿಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ರಾಕಸ್ಕೊಪ್ಪ ಡ್ಯಾಮ್ ನಮಗೆ ಬಹಳ ಇಂಪಾರ್ಟೆಂಟ್. ಸಣ್ಣ ಡ್ಯಾಮ್ ಇದೆ, 0.5 TMC ಅದರದ್ದು ಸ್ಟೋರೇಜ್ ಇದೆ. ಆದರೆ ಬೆಳಗಾವಿ ನಗರಕ್ಕೆ ಕುಡಿಲಿಕ್ಕೆ ಏನು ನೀರು ಬರುತ್ತೆ ಅದರಲ್ಲಿ ಅರ್ಧಷ್ಟು ನೀರು ಈ ಒಂದು ಡ್ಯಾಮಿಂದ ಬರುತ್ತೆ. ರಿಮೈನಿಂಗ್ ಹಾಫ್ ನಾವು ಹಿಡಕಲಿಂದ ತಗೊಳ್ತೀವಿ. ಸೊ ಪ್ರತಿ ದಿವಸ ಒಂದು 30-35 MLD ಇಲ್ಲಿಂದ, 35 MLD ಅಲ್ಲಿಂದ ತಗೊಳ್ತೀವಿ. ಈಗ 0.5 TMC ಪೈಕಿ ಅಲ್ಲಿ ಈಗ 0.04 TMC ನೀರು ಅಲ್ಲಿ ಸಂಗ್ರಹಣೆ ಆಗ್ತಾ ಇದೆ. ಈಗ ಏನು ಮಳೆ ಆಗ್ತಾ ಇದೆ ಈ ಭಾಗದಲ್ಲಿ, ಇದರಿಂದ ಪ್ರತಿ ದಿವಸ ಒಂದು ಅರ್ಧ ಫೀಟ್ ನೀರು ಏರಿಕೆ ಆಗ್ತದೆ. ಸೊ ಪ್ರತಿ 2 ದಿವಸಕ್ಕೆ 1 ಫೀಟ್ ಏರಿಕೆ ಏನಾಗುತ್ತೆ, ಅದರಿಂದ 5-8 ದಿವಸದ ಕುಡಿಲಿಕ್ಕೆ ನೀರಿನ ಲಭ್ಯತೆ ನಮಗೆ ಅಲ್ಲಿ ಸಿಗುತ್ತೆ. ಈ ಮಳೆಯಿಂದ ಏನಾಗಿದೆ, ಮನೆಗಳು ಸ್ವಲ್ಪ ಯಾವ್ಯಾವುದು ಮಣ್ಣಿನ ಗೋಡೆಗಳಿದ್ದಾವೆ ಆ ರೀತಿಯ ಮನೆಗಳು ಸ್ವಲ್ಪ ಡಿಸ್ಟ್ರಾಯ್ ಆಗಿದ್ದಾವೆ, ಕುಸಿದಿದ್ದಾವೆ. ಇದರಲ್ಲಿ ನಮಗೆ 5 ಮನೆಗಳು ಲಾಸ್ಟ್ 2 ಡೇಸಲ್ಲಿ ಹಾನಿಯಾಗಿದೆ, ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಆ್ಯಂಡ್ ಒಂದು ಕ್ಯಾಟಿಲ್, ಒಂದು ಎಮ್ಮೆ ಚಿಕ್ಕೋಡಿನಲ್ಲಿ ನಮ್ಮ ವದ್ರಾಳ್ ಗ್ರಾಮದಲ್ಲಿ ಒಂದು ಹಾನಿಯಾಗಿದೆ. ಎಲ್ಲ ರೀತಿಯ ಪರಿಹಾರ ನಮ್ಮ ನಾರ್ಮ್ಸ್ ಪ್ರಕಾರ ಏನು ಬರುತ್ತೆ, NDRF SDRF ನಾರ್ಮ್ಸ್ ಪ್ರಕಾರ ಅದನ್ನು ನಾವು ಕೊಡಬೇಕಂತ ಹೇಳಿ ನಾನು ತಹಶೀಲ್ದಾರ್ ಎಲ್ಲ ಕನ್ಸರ್ನ್ಡ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ. ಅವರು ಇವತ್ತು ಒಳಗಡೆ ಅದನ್ನು ಕೊಡ್ತಾರೆ. ಈಗ ನಮ್ಮ ಬೆಳಗಾವಿ ಜಿಲ್ಲೆ ಪ್ರವಾಸಿ ತಾಣಗಳಲ್ಲಿ ಏನೇನು ಅರಣ್ಯ ಪ್ರದೇಶ ಒಳಗಡೆ ಇದ್ದಾವೆ ಅಲ್ಲಿ ಈಗ ವಾಟರ್ ಫಾಲ್ಸ್ ಅಲ್ಲಿ ನೀರು ಅವೈಲೇಬಲ್ ಇದೆ. ಸೊ ಇದನ್ನು ನೋಡಲಿಕ್ಕೆ ಎಲ್ಲ ಟೂರಿಸ್ಟ್ ಬರ್ತಾ ಇದ್ದಾರೆ. ಈ ಸದ್ಯಕ್ಕೆ ಅಲ್ಲಿ ಸೇಫ್ ಇಲ್ಲ. ಫಾರೆಸ್ಟ್ ಒಳಗಡೆ ಹೋಗಿ ಸ್ವಯಂ ಪ್ರೇರಿತರಾಗಿ ರೂಟ್ಸ್ ಐಡೆಂಟಿಫೈ ಮಾಡಿಕೊಂಡು ಹೋಗಿ ಫಾಲ್ಸ್ ಅಲ್ಲಿ ರೀಲ್ಸ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಿಕ್ಕೆ ಅಡ್ವೆಂಚರ್ ಮಾಡೋದನ್ನು ನಾವು ಲಾಸ್ಟ್ ಇಯರ್ ನೋಟಿಸ್ ಮಾಡಿದ್ದೀವಿ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಒಂದು ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ. ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಫಾರೆಸ್ಟ್ ಮುಖಾಂತರ ಇರುವಂಥ ರೂಟ್ಗಳನ್ನು ನಾವು ಸದ್ಯಕ್ಕೆ ಕ್ಲೋಸ್ ಮಾಡಿದ್ದೀವಿ. ಭಾರಿ ಮಳೆ ಆಗ್ತಾ ಇದೆ ಖಾನಾಪುರ ಸೈಡಲ್ಲಿ. ಸೊ ಈಗ ಚಿಕ್ಕಳೆ ಫಾಲ್ಸ್ಗೆ ಹೋಗೋ ದಾರಿ, ಬರವಾಡ ಫಾಲ್ಸ್ಗೆ ಹೋಗೋ ದಾರಿ, ಮತ್ತು ವಜ್ರಪೋಹ ಫಾಲ್ಸ್ಗೆ ಹೋಗೋ ದಾರಿ ಹಾಗೂ ಡೆಲ್ಟಾ ಫಾಲ್ಸ್ ಆ ಕಡೆ ಇದೆ. ಆದರೆ ನಮ್ಮ ಬೆಳಗಾವಿಯಿಂದ ಏನು ರೂಟ್ ಇದೆ ಅದನ್ನು ನಾವು ಸದ್ಯಕ್ಕೆ ನಿಷೇಧಿಸಿದ್ದೀವಿ.
ಸೊ ಅಲ್ಲಿಂದ ಪ್ರವಾಸಿಗರು ಈಗ ಸದ್ಯಕ್ಕೆ ಹೋಗ್ಲಿಕ್ಕಿಲ್ಲ. ಆ್ಯಂಡ್ ಇದೇ ರೀತಿ ಮಳೆ ಇನ್ನೊಂದು 15-20 ದಿವಸ ಆಗಿದೆ ಅಂದರೆ ಆಗಸ್ಟ್ ಅಂತ್ಯದ ತನಕ ನಮಗೆ ಯಾವುದೇ ಕುಡಿಯುವ ನೀರಿನ ಪ್ರಾಬ್ಲಮ್ ಬರಲ್ಲ. ಬಹಳ ನಾವು ರೇಷನ್ ಮಾಡಿಕೊಂಡು ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಮಳೆ ಆಗ್ತಾ ಇದೆ ಅಂತ ಹೇಳಿ ನಾವು ಮಿಸ್ಯೂಸ್ ಮಾಡಲಿಕ್ಕಿಲ್ಲ ನೀರು. ಯಾಕೆ ಅಂದರೆ ಮಾನ್ಸೂನಲ್ಲಿ ಮುಂಗಾರಿನಲ್ಲಿ ಬರಬೇಕಾಗಿರುವಂಥ ಮಳೆ ಪ್ರಮಾಣ ನಾವು ನೋಡಿದ್ದೀವಿ ಅಂದರೆ ಸರಿಸುಮಾರು ಒಂದು 30% ಇದರಲ್ಲಿ ಕಡಿಮೆ ಪ್ರಮಾಣ ನಮಗೆ ಈ ವರ್ಷ ಮಳೆ ಆಗ್ತಾ ಇದೆ. ಸೊ ಅದರಿಂದ ಬಹಳ ನೋಡಿಕೊಂಡು ಯೋಚನೆ ಮಾಡಿ ನಾವು ನೀರನ್ನು ನಾವು ಸಿಟಿಸನ್ಸ್ಗೆ ಕೊಡ್ತಾ ಇದ್ದೀವಿ. ಅವರು ಬಳಕೆ ಮಾಡಿಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಬಳಕೆ ಮಾಡ್ತಾರೆ. ಸರಿ, ಈಗ ಕುಡಿಯೋ ನೀರಿನ ಸಮಸ್ಯೆ ಮತ್ತೊಂದು ಬೇರೆ ಯಾವುದೂ ವ್ಯವಸ್ಥೆ ಇಲ್ಲ. ಮಳೆಗಾಲದಲ್ಲಿ ಜನ ಹೋಗ್ತಾರೆ, ಕೆಲವು ಜನ ಹುಚ್ಚಾಟ ಮಾಡ್ತಾರೆ. ಎಲ್ಲ ಫಾಲ್ಸ್ಗಳಲ್ಲಿ ಒಂದು 4 ಪೊಲೀಸರಿಗೆ ಹಚ್ಚಿ ಹುಚ್ಚಾಟ ಯಾರು ಮಾಡ್ತಾರೆ ಅವ್ರನ್ನ ತೆಗೆದು ಬೇರೆ ಜನರಿಗೆ ಒಂದು ಕಡೆ ನಿಂತ್ಕೊಂಡು ನೋಡಿ ಅಂಥೇಳಿ ರಿಸ್ಟ್ರಿಕ್ಷನ್ ಆಗ್ಬೋದು ಸರ್. ಅದು ಬಿಟ್ಟು ಪ್ರವೇಶನೇ ನಿರ್ಬಂಧ ಹೇರಿದೆ. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸೇಯಿಂಗ್. ತಾವು ಏನು ಹೇಳ್ತಾ ಇದ್ರು ಅದರಲ್ಲಿ ಬಹಳ ಲಾಜಿಕ್ ಇದೆ. ಸೊ ಈ ವರ್ಷ ನಾವು ಟ್ರೈ ಮಾಡ್ತೀವಿ. ಈಗ ನಾನು ಎಲ್ಲ ಫಾರೆಸ್ಟ್ ಆಫೀಸರ್ಸ್ ಜೊತೆ ಮತ್ತು DCF ಅವರನ್ನು ಕರೆಸ್ಕೊಂಡು ಲಿಮಿಟೆಡ್, ರೆಸ್ಟ್ರಿಕ್ಟೆಡ್, ಸೇಫ್ ಟೂರಿಸಮ್ ಹೆಂಗೆ ಮಾಡ್ಬೇಕನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಈ ವರ್ಷದಿಂದನೇ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ಫಾಲ್ಸಲ್ಲಿ ನೀರು ಇರೋದೇ ಈ ಟೈಮಲ್ಲಿ. ಆದರೆ ಜನರಿಗೆ ಸೇಫ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋ ಜವಾಬ್ದಾರಿನೂ ನಮ್ಮದೇ ಆಗುತ್ತೆ. ಸೊ ಅದರಿಂದ ಅವ್ರ ಸದ್ಯಕ್ಕೆ ನಮ್ಮ ಜೊತೆ ಕೋಆಪರೇಟ್ ಮಾಡಲಿ. ಇನ್ನೊಂದು 10-20 ಡೇಸ್ ಒಳಗಡೆ ಒಂದು ರೋಡ್ ಮ್ಯಾಪ್ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಆ ರೋಡ್ ಮ್ಯಾಪ್ ಪ್ರಕಾರ ಅವರು ನಾವು ಹೆಂಗೆ ಗೈಡ್ಲೈನ್ಸ್ ಕೊಡ್ತೀವೋ ಆ ಗೈಡ್ಲೈನ್ಸ್ ಪಾಲನೆ ಮಾಡಿಕೊಂಡು ಈ ನಾವು ಗೈಡೆಡ್ ಟೂರೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ದಿನಕ್ಕೆ 1-2 ಬ್ಯಾಚ್ ಹೋಗೋ ಥರ ಕಂಟ್ರೋಲ್ಡ್ ಟೂರಿಸಮ್ನು, ರೆಗ್ಯುಲೇಟೆಡ್ ಆ್ಯಂಡ್ ಸೇಫ್ ಟೂರಿಸಮ್ನು ಮಾಡಲಿಕ್ಕೆ ನಾವು ಪ್ರಯತ್ನ. ಈ ಅಂಬೋಲಿಯಲ್ಲೂ ಹಂಗೆ ಮಾಡ್ತಾರೆ ಸರ್. ಮೇಲ್ಗಡೆ ಯಾರು ಹತ್ತಬಾರ್ದು, ನೀರಿನಲ್ಲಿ ಇಳಿಬಾರ್ದು, ದೂರ ನಿಂತ ನೋಡ್ಕೋಬೇಕು ಅಂತ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಆದರೆ ಅಲ್ಲಿ ಹೋಗಲೇಬಾರ್ದು ಅಂತ ನಿರ್ಬಂಧ ಏರಿಲ್ಲ. ಲಾಸ್ಟ್ ಇಯರ್ ನಾವು ಗೋಕಾಕಲ್ಲಿನೂ ಕಂಟ್ರೋಲ್ಡ್ ಟೂರಿಸಂ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆದರೆ ಸಾವಿರಾರು ಜನ ಬಂದ್ಬಿಟ್ಟು ನಾವು ಏನು ಬ್ಯಾರಿಕೇಡಿಂಗ್ ಹಾಕಿದ್ದೀವೋ ಅದನ್ನು ಸರಿಸಿ ಕೆಳಗಡೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಏನೇನೋ ಮಾಡಿದ್ದಾರೆ. ರೀಲ್ಸ್ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ಸೊ ಆಯಿತು, ನಾವು ಹೇಳ್ತಿರೋದು ಕರೆಕ್ಟ್ ಇದೆ, ಅವಕಾಶ ಮಾಡಿಕೊಡ್ಬೇಕು. ಆದರೆ ಎಲ್ಲರೂ ಯಾರ್ಯಾರು ಬರ್ತಾರೆ, ಪ್ರವಾಸಿಗರು, ಸಾರ್ವಜನಿಕರು, ಅವರು ಬಹಳ ಜವಾಬ್ದಾರಿಯಿಂದ ಎಲ್ಲ ಕಂಡೀಷನ್ಸ್ ನಾವೇನು ಹಾಕ್ತೀವೋ ಫ್ಯೂಚರಲ್ಲಿ ಅದನ್ನು ಫಾಲೋ ಮಾಡಿದ್ದಾರೆ ಅಂದರೆ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ. ಫಾಲೋ ಮಾಡಲಿಲ್ಲ ಅಂದರೆ ಮತ್ತೆ ನಾವು ರೆಸ್ಟ್ರಿಕ್ಷನ್ನೇ ಮಾಡ್ತೀವಿ. ಸೊ ಒಂದು ಅವಕಾಶ ಮಾಡಿಕೊಡ್ತೀವಿ. ಸೊ ಈಗ ಗ್ರಾಮ ಪಂಚಾಯಿತಿಗಳ ಮುಖಾಂತರ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಮುಖಾಂತರ ಲೋ ಲೈನ್ ಏರಿಯಾಸಲ್ಲಿ ಇರುವಂಥ ಮನೆಗಳು ಹಾಗೂ ಯಾವ ಮನೆಗಳ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅವರನ್ನು ನಾವು ಮ್ಯಾಪಿಂಗ್ ಮಾಡಲಿಕ್ಕೆ ಹೇಳಿದ್ವಿ. ವಲ್ನರಬಲ್ ಹೌಸ್ ಮ್ಯಾಪಿಂಗ್. ಸೊ ಈ ಮ್ಯಾಪಿಂಗ್ ಮುಖಾಂತರ ಅವರಿಗೆ ನಾವು ಇಂಟಿಮೇಷನ್ ಕೊಡ್ತೀವಿ. ಮಳೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ನಾವು ಟ್ರಿಗರ್ ಮಾಡ್ತೀವಿ ಅವರಿಗೆ. ನಮ್ಮ ವಿಲೇಜ್ ಅಕೌಂಟೆಂಟ್ ಮುಖಾಂತರ, PDO ಮುಖಾಂತರ ಹಾಗೂ ಬಿಲ್ ಕಲೆಕ್ಟರ್ಗಳ ಮುಖಾಂತರ ಅವರ ಸಂಬಂಧಿಕರ ಮನೆಗೆ ಹೋಗ್ಬೇಕು. ಫಸ್ಟ್ ನಮ್ದು ಏನಂದ್ರೆ ಪ್ರಯಾರಿಟಿ ಇವೆಲ್ಲ ಖಾಸಗಿ ಮನೆಗಳು. ನಾವು ಹೋಗಿ ರಿಪೇರಿ ಅವರ ಮನೆಗೆ ನಾವು ರಿಪೇರಿ ಮಾಡಲಿಕ್ಕೆ ಆಗಲ್ಲ. ಆದರೆ ಜೀವಕ್ಕೆ ಯಾವುದೇ ಹಾನಿ ಆಗಬಾರ್ದು ಮುನ್ಸೂಚನೆಯನ್ನು ಅವರಿಗೆ ನೀಡಿದ ನಂತರ ಅವರವರ ಸಂಬಂಧಿಕರ ಮನೆಗೆ ಹೋಗ್ಲಿಕ್ಕೆ ಅವರಿಗೆ ಒಂದು ಅವಕಾಶ ಕಲ್ಪಿಸ್ತೀವಿ. ಈ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಈ ನದಿ ದಡದಲ್ಲಿ ಇರೋರ್ಗೆ ಏನು ಹೇಳ್ತೀವಿ ಸರ್? ಕೇರ್ಫುಲ್ ಇರಬೇಕು. ಲಾಸ್ಟ್ ಇಯರು ಹೇಳಿದ್ದೀವಿ, ಬಿಫೋರ್ ಲಾಸ್ಟ್ ಇಯರು ಹೇಳಿದ್ದೀವಿ. ಅನ್ನೆಸೆಸರಿಲಿ ಅಲ್ಲಿ ನದಿ ಬದಿಗೆ ಹೋಗೋ ಈಗ ಅವಶ್ಯಕತೆ ಇಲ್ಲ. ಮಳೆ ಆಗ್ತಿದೆ, ಮೋಟಾರ್ ಹಾಕೋ ಅವಶ್ಯಕತೆ ಇಲ್ಲ, ಅಲ್ಲಿ ಮೋಟರ್ ರಿಪೇರಿ ಮಾಡಿಸೋ ಅವಶ್ಯಕತೆ ಇಲ್ಲ. ಸೊ ದಯವಿಟ್ಟು ತಾವು ಕಾಳಜಿ ವಹಿಸಬೇಕು, ನದಿ ಕಡೆ ಹೋಗಬಾರ್ದು. ಲಾಸ್ಟ್ ಇಯರ್ ನಾವು ದುರದೃಷ್ಟವಶಾತ್ ನೋಡಿದ್ದೀವಿ, 1-2 ಘಟನೆಗಳಾಗಿದ್ದಾವೆ. ಅವರಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ. ಬೆಳಿಗ್ಗೆ ಒಬ್ಬರು ಹೋಗಿ ಅಲ್ಲಿ ಸ್ನಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ನೆರೆ ಹಾವಳಿ ಇದ್ದಾಗ, ಪ್ರವಾಹ ಪರಿಸ್ಥಿತಿ ಇದ್ದಾಗ ಹಂಗೆ ಮಾಡೋ ಅವಶ್ಯಕತೆ ಇಲ್ಲ, ಮಾಡುವ ಕಾಳಜಿ ವಹಿಸಬೇಕು. ಈಗ ಸದ್ಯಕ್ಕೆ ಇವತ್ತು ನನಗೆ ರಿಪೋರ್ಟ್ ಬರುತ್ತೆ. ಆಸ್ ಆಫ್ ನಾವು 7 ಬ್ರಿಡ್ಜಸ್ 7 ಬ್ರಿಡ್ಜ್ಗಳು ಮುಳುಗಿದ್ದಾವೆ. ಅಲ್ಲಿ ಪೊಲೀಸ್ ಅವರಿಗೆ ಹೇಳಿದ್ದೀವಿ 2 ಕಡೆ ಬ್ಯಾರಿಕೇಡಿಂಗ್ಸ್ ಹಾಕೊಳ್ಳಿಕ್ಕೆ. ಲಾಸ್ಟ್ ಇಯರ್ಗೆ ಹೋಲಿಸಿದರೆ ಲಾಸ್ಟ್ ಇಯರ್ ನಮಗೆ 100 ಬ್ರಿಡ್ಜ್ಗಳು, ಸಣ್ಣ ಬ್ರಿಡ್ಜ್ಗಳು ನಾವು ಅದು ಮುಳುಗಡೆ ಆದ ನಂತರ ಅಲ್ಲಿ ಸಂಪರ್ಕ ನಾವು ವಿ ಲಾಸ್ಟ್ ಕನೆಕ್ಷನ್. ಸೊ ಈಗ ಬರೀ 7 ಬ್ರಿಡ್ಜ್ ನಾವು ಮಾನಿಟರ್ ಮಾಡ್ತೀವಿ.
ಸರ್ ಇನ್ನೊಂದು 8 ದಿನ ಮಳೆ ಬಂದರೆ ಬಳ್ಳಾರಿನೆಲ್ಲ ಫುಲ್ ತುಂಬಿದೆ ಸರ್. ಈಗ ಇಲ್ಲಿ ಅಲ್ಲಿ ಜನಕ್ಕೆ ಏನಾದರೂ ಈ ಕಾಳಜಿ ಕೇಂದ್ರ ತೆರೆಯುವಂಥದ್ದು ಮಾಡ್ತೀವಿ. ಆ ಸಂದರ್ಭ ಬಂದಾಗ ನಮ್ಮ ಕಡೆ ಎಲ್ಲ ಸಿಸ್ಟಮ್ಸ್ ರೆಡಿ ಇದ್ದಾವೆ. ನಾವು ಬರೀ ಒಂದು 15 ಮಿನಿಟ್ಸ್ ಒಳಗಡೆ ನಮ್ಮ ಸಿಸ್ಟಮ್ಸ್ನು ಆಕ್ಟಿವೇಟ್ ಮಾಡೋ ಕ್ಷಮತೆ ನಮ್ಮ ಕಡೆ ಇದೆ. ಸೊ ನಾವು ಕಂಟಿನ್ಯೂಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಎಲ್ಲ ಡೀಟೇಲ್ಸ್ ಇದೆ. ಡಿ ಸಿ ಆಫೀಸಲ್ಲಿ ಕಂಟ್ರೋಲ್ ರೂಮ್ ಆಲ್ರೆಡಿ ಆಪರೇಷನಲ್ ಇದೆ. ಹಾಗೂ ಪೊಲೀಸ್ ಅವರು ಅಲರ್ಟ್ ಮೇಲೆ ಇದ್ದಾರೆ. ನಮ್ಮ SDRF ಟೀಮ್ಸ್ ಅಲರ್ಟ್ ಮೇಲೆ ಇದ್ದಾವೆ. ಸೊ ವಿ ಹ್ಯಾವ್ ನೋ ಪ್ರಾಬ್ಲಮ್. ಆಸ್ ಆಫ್ ನೌ ಥಿಂಗ್ಸ್ ಆರ್ ಅಂಡರ್ ಕಂಟ್ರೋಲ್. ಈಗ